ಇನ್ನು ಕಲಬುರಗಿಯಲ್ಲಿ ನೀತಿ ಮತ್ತು ಯೋಜನಾ ಆಯೋಗದ ಉಪಾಧ್ಯಕ್ಷ ಶಾಸಕ BR ಪಾಟೀಲ್ ಅವರು ಸುದ್ದಿಗೋಷ್ಠಿಯನ್ನು ನಡೆಸಿದ್ದಾರೆ. ನಮ್ಮ ಕ್ಷೇತ್ರದಲ್ಲಿ ಚುನಾವಣೆ ಸಂದರ್ಭದಲ್ಲಿ ಮತದಾರರ ಹೆಸರುಗಳು ಡಿಲೀಟ್ ಮಾಡಲು ಸಂಚು ನಡೆದಿತ್ತು. ಆಳಂದ ಕ್ಷೇತ್ರದಲ್ಲಿ ಸುಮಾರು 5,900ಕ್ಕೂ ಹೆಚ್ಚು ಮತಗಳನ್ನ ಡಿಲೀಟ್ ಮಾಡಲು ಸಂಚನ್ನ ರೂಪಿಸಲಾಗಿತ್ತು. ಮತದಾರರಿಗೆ ಸಂಬಂಧವೇ ಇಲ್ಲದವರು ಮತಗಳ ಡಿಲೀಟ್ಗಾಗಿ ಫಾರಂ ನಂಬರ್ 7 ನಲ್ಲಿ ಅರ್ಜಿಯನ್ನ ಸಲ್ಲಿಸಿದ್ರು. 6,018 ಫಾರ್ಮ್ಗಳನ್ನ ಸಲ್ಲಿಸಲಾಗಿತ್ತು. ಅದರಲ್ಲಿ ಕೇವಲ 27 ಅರ್ಜಿಗಳು ಮಾತ್ರ ಸತ್ಯವಾಗಿತ್ತು. ಉಳಿದವು ಎಲ್ಲವೂ ಕೂಡ ವೋಟ್ ಡಿಲೀಟಿಂಗ್ ಸಂಚು ರೂಪಿಸಿದ್ವು. ಆಳಂದ ಕ್ಷೇತ್ರದ ಕಾಮನಹಳ್ಳಿ ಗ್ರಾಮದಲ್ಲಿ ಅಂಗನವಾಡಿ ಕಾರ್ಯಕರ್ತೆ ಒಬ್ಬರ ಮಹಿಳೆಯ ಇಡೀ ಕುಟುಂಬಸ್ಥರ ಹೆಸರುಗಳು ಮತದಾರರ ಪಟ್ಟಿಯಿಂದ ಡಿಲೀಟ್ ಮಾಡಲು ಫಾರಂ ನಂಬರ್ 7 ಅನ್ನು ಹಾಕಲಾಗಿತ್ತು. ಆದರೆ ಆ ಮಹಿಳೆ ಮತ ಡಿಲೀಟ್ಗಾಗಿ ಅರ್ಜಿಯೇ ಸಲ್ಲಿಸಿರಲಿಲ್ಲ. ಈ ರೀತಿಯಾಗಿ ನಮ್ಮ ಮತದಾರರ ಹೆಸರುಗಳನ್ನ ಡಿಲೀಟ್ ಮಾಡಲಾಗುತ್ತಿತ್ತು. ಆ ಸಂದರ್ಭದಲ್ಲಿ ಚುನಾವಣಾ ಆಯುಕ್ತರಾಗಿದ್ದ ನೇಗಿ ಅವರಿಗೆ ಈ ಬಗ್ಗೆ ದೂರು ಕೊಟ್ಟಿದ್ದೆ. ಬಳಿಕ ಮತದಾರರ ಹೆಸರುಗಳನ್ನ ಡಿಲೀಟ್ ಆಗೋದನ್ನ ನಿಲ್ಲಿಸಲಾಗಿತ್ತು. ಒಂದ್ ವೇಳೆ ಮತದಾರರ ಹೆಸರುಗಳು ಡಿಲೀಟ್ ಆಗೋದು ನಿಲ್ಲಿಸದಿದ್ರೆ ನನ್ನ ಗೆಲುವು ಕೂಡ ಕಷ್ಟ ಆಗ್ತಾ ಇತ್ತು. ಈ ಒಂದು ಸಂದರ್ಭದಲ್ಲಿ SP ಆಗಿದ್ದಂತ ಈಶಾ ಪಂತ್ ಅವರಿಗೂ ಕೂಡ ನಾನು ದೂರನ್ನ ಕೊಟ್ಟಿದ್ದೆ. ಪ್ರಕರಣ CODಗೆ ಕೊಟ್ಟರು ಸಹ ಸಹಕಾರ ಕೊಡಲಿಲ್ಲ. ಈಗ ಸೈಬರ್ ಕ್ರೈಮ್ಗೆ ಕೇಸನ್ನು ಕೊಡಲಾಗಿದೆ. ಒಂದು ವೇಳೆ ನಾವು ಇದರ ಬಗ್ಗೆ ಅಲರ್ಟ್ ಆಗದೆ ಹೋಗಿದ್ರೆ ನಾನು ಚುನಾವಣೆಯಲ್ಲಿ ಸೋಲ್ತಾ ಇದ್ದೆ. ರಾಹುಲ್ ಗಾಂಧಿ ಏನು ವೋಟ್ ಚೋರಿ ಅಭಿಯಾನ ಮಾಡ್ತಿದಾರಲ್ಲ, ಅದಕ್ಕೆ ಆಳಂದ ಕ್ಷೇತ್ರವೇ ಜೀವಂತ ಸಾಕ್ಷಿ. ಚುನಾವಣಾ ಆಯೋಗವೇ ಆಡಳಿತ ಪಕ್ಷಕ್ಕೆ ಸಾಥ್ ಕೊಡ್ತಿರೋದು ದುರ್ದೈವದ ಸಂಗತಿ. ಯಾಕೆ ಚುನಾವಣೆ ಆಯೋಗದವರು ಈ ವೋಟ್ ಡಿಲೀಟ್ ಹಿಂದೆ ಯಾರಿದ್ದಾರೆ ಅನ್ನೋದನ್ನ ಪತ್ತೆ ಹಚ್ಚುವ ಕೆಲಸಕ್ಕೆ ಮುಂದಾಗ್ತಾ ಇಲ್ಲ. ವೋಟ್ ಡಿಲೀಟ್ ಬಗ್ಗೆ ಆಳಂದ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿದೆ. ವೋಟ್ ಡಿಲೀಟಿಂಗ್ ಇದು ವ್ಯವಸ್ಥಿತವಾಗಿ ಸಂಚು ನಡೀತಾ ಇದೆ. ಮಹಾರಾಷ್ಟ್ರ, ಬಿಹಾರದಲ್ಲಿಯೂ ಕೂಡ ವೋಟ್ ಡಿಲೀಟಿಂಗ್ ಪ್ರಕರಣ ಹೊರಬಿದ್ದಿದೆ. ಇನ್ನು ಚುನಾವಣಾ ಆಯೋಗ ಪ್ರಾಮಾಣಿಕವಾಗಿ ಇಲ್ಲ, ಆಡಳಿತ ಪಕ್ಷದ ಪರವಾಗಿ ಕೆಲಸ ಮಾಡ್ತಿರೋದು ಎದ್ದು ಕಾಣಿಸ್ತಾ ಇದೆ. 2018ರ ವಿಧಾನಸಭಾ ಚುನಾವಣೆಯಲ್ಲಿ ನಾನು ಕೇವಲ 672 ಮತಗಳಿಂದ ಸೋತಿದ್ದೆ. 2018ರ ಚುನಾವಣೆಯಲ್ಲೂ ಕೂಡ ಇದೇ ರೀತಿ ಷಡ್ಯಂತರ ನಡೆದಿದೆ. ವೋಟ್ ಡಿಲೀಟಿಂಗ್ ಹಿಂದೆ ಬಿಜೆಪಿ ಕೈವಾಡ ಇದೆ. ವೋಟ್ ಡಿಲೀಟಿಂಗ್ ಹಿಂದೆ ಯಾರ ಕೈವಾಡ ಇದೆ, ಸಂಚು ರೂಪಿಸಿದ್ದು ಯಾರು ಅನ್ನೋದನ್ನ ಪತ್ತೆ ಆಗಬೇಕು. ವೋಟ್ ಡಿಲೀಟಿಂಗ್ ಹಿಂದೆ ಯಾರ ಕೈವಾಡ ಇದೆ ಪತ್ತೆ ಹಚ್ಚಬೇಕು ಅಂತ ಶಾಸಕ BR ಪಾಟೀಲ್ ಅವರು ಇವತ್ತು ಕಲಬುರಗಿಯಲ್ಲಿ ಆಗ್ರಹವನ್ನ ಮಾಡಿದ್ದಾರೆ. ಬನ್ನಿ ಅವ್ರು ಏನ್ ಹೇಳಿದ್ದಾರೆ ಒಂದ್ಸಲ ಕ್ವಿಕ್ ಆಗಿ ನೋಡೋಣ. ವಿಧಾನಸಭಾ ಚುನಾವಣೆಯಲ್ಲಿ ಒಂದು ದೊಡ್ಡ ಷಡ್ಯಂತ್ರ ನಡೆದಿತ್ತು. ಇವತ್ತೇನು ರಾಹುಲ್ ಗಾಂಧಿ ಅವರು ದೇಶದಲ್ಲಿ ಈ ವೋಟ್ ಚೋರಿ ಅಭಿಯಾನ ಮಾಡ್ತಾ ಇದ್ದಾರೆ. ಇವತ್ತು ಆಳಂದ ಪ್ರಕರಣ ಜೀವಂತ ಸಾಕ್ಷಿಯಾಗಿದೆ. ಅದಕ್ಕೆ ನಾನೇನು ಎಲ್ಲ ಸಬೂತುಗಳನ್ನು ಕೊಟ್ಟಿದ್ದೀನಿ. ಜೀವಂತ ಸಾಕ್ಷಿ ಅಂದ್ರೆ ಸ್ವಂತ ಚುನಾವಣಾ ಆಯೋಗದ ಅಧಿಕಾರಿ ಕಂಪ್ಲೇಂಟ್ ಕೊಡ್ತಾರೆ, ಅದು FIR ಆಗ್ತದೆ. ತನಿಖೆ ಶುರು ಮಾಡಿದಾಗ ಚುನಾವಣಾ ಆಯೋಗದ ಸಹಕಾರ ನೀಡ್ತಾ ಇಲ್ಲ. ಇದರಿಂದ ಅನುಮಾನ ಜಾಸ್ತಿ ಆಗ್ತದೆ. ಹಾಗಾಗಿ ಯಾರ ಕೈವಾಡಿದೆ ಇದ್ರ ಹಿಂದೆ ಅನ್ನೋದನ್ನ ತನಿಖೆ ಆಗ್ಬೇಕು. ಏನಾಗಿದೆ ಫಾರಂ ನಂಬರ್ 7 ಡಿಲೀಟ್ ಮಾಡ್ಬೇಕಂತ ಫೋರ್ಜರಿ ಮಾಡಿದ್ದಾರೆ. ಯಾರು ಮಾಡಿದ ತನಿಖಾ ವರದಿ ಹೇಳ್ಬೇಕು. ತನಿಖಾ ವರದಿ ಹೇಳ್ಬೇಕು. ಅವ್ರು ಜೀವಂತವಾಗಿದ್ದಾರೆ, ಊರಲ್ಲಿದ್ದಾರೆ, ಮನೆಯಲ್ಲಿದ್ದಾರೆ. ಅಂತವ್ರ ಹೆಸರುಗಳನ್ನ ಡಿಲೀಟ್ ಮಾಡ್ಬೇಕು ಅಂತ ಹೇಳಿ ಸುಮಾರು 6,018 ಅದರಲ್ಲಿ 5,994 ಮತದಾರರು ಫೋರ್ಜರಿ ಅಂತ ಪ್ರಮಾ ಫೇಸಿ ಅಂತ ಹೇಳಿ ಚುನಾವಣಾಧಿಕಾರಿಗೆ ಮನವರಿಕೆ ಆದ್ಮೇಲೆ ಅವ್ರು ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಆಳಂದ ಪೊಲೀಸ್ ಕಂಪ್ಲೇಂಟ್ FIR ಆಗಿದೆ. FIR ಆಗಿ ತನಿಖೆ ಶುರು ಆಗಿದೆ. 2.5 ವರ್ಷ ಆದ್ರೂ ಕೂಡ ಚುನಾವಣಾ ಆಯೋಗದರು ತನಿಖೆಗೆ ಸಹಕರಿಸ್ತಾ ಇಲ್ಲ. ಇದೊಂದು ದೊಡ್ಡ ಷಡ್ಯಂತ್ರ ಇದೆ. ಇದನ್ನ ಪ್ರಜಾಪ್ರಭುತ್ವಕ್ಕೆ ಬಹಳ ಮಾರಕವಾಗಿದೆ. ಡೆಮೋಕ್ರಸಿಯನ್ನ ಹೈಜಾಕ್ ಮಾಡ್ಬೇಕಂತ ನಡೆಸ್ತಾ ಇದ್ದಾರೆ. ಈ ತರ ಆದ್ರೆ ಪ್ರಜಾಪ್ರಭುತ್ವ ಸತ್ತು ಹೋಗ್ತದೆ. ಅವತ್ತೇ ಅದು ಗೊತ್ತಾಗಿದ್ದು ಅದೇ ನಾನು ಗಲಾಟೆ ಮಾಡುದಿಲ್ಲ. ಗಲಾಟೆ ಮಾಡಿ ಇನ್ನು ಮುಂದೆ ಸಿಕ್ಕೊಂಬಿದ್ದಿಲ್ಲ, ಕಳ್ತನ ಸಿಕ್ಕೊಂಬಿದ್ದು ಅಂತ ಹೇಳಿ ಡಿಲೀಟ್ ರದ್ದು ಮಾಡೋರು. ನೇಗಿ ಅಂತ ಒಬ್ರು ಚುನಾವಣಾಧಿಕಾರಿ ಇದ್ರು. ನಾವೆಲ್ಲ ನಿಮ್ಮ ಎಲ್ಲ ನನ್ನ ವೋಟರ್ಸ್ 100ಕ್ಕೆ 100 6,018 ವೋಟ್ಗಳು ನಂದೇ ವೋಟರ್ಸ್ ಅವರು. ಒಂದು ವೇಳೆ ಒಂದೇ ಕಾರ್ಯಕರ್ತರ ಮತದಾರ ಬಂದೇ ನನ್ನ ಕ್ಷೇತ್ರದಲ್ಲಿ ಬರ್ತಕ್ಕಂಥ ಬೇರೆ ಬೇರೆ ಬೂತ್ಗಳು, ಬೇರೆ ಬೇರೆ ವಾರ್ಡ್ಗಳು ನಾವು ಡಿಲೀಟ್ ಆಗಿದ್ದು ಅಂದ್ರೆ ಡಿಲೀಟ್ ಆಗಿದ್ರೆ ನಾನು ಸೋಲ್ತಿದ್ದೆ, ಮಾರ್ಜಿನಲ್ ಸೋಲ್ತಿದ್ದೆ. ಕಳೆದ 2018 ಚುನಾವಣೆಯಲ್ಲಿ ಕೂಡ ಇದೇ ಷಡ್ಯಂತ್ರ ಮಾಡಿದ್ರು. 672 ವೋಟಲ್ಲಿ ನಾನು ಸೋತೆ. ಅವಾಗಲೂ ಕೂಡ ಕೆಲವು ಬಡ ಮುಸ್ಲಿಮರನ್ನ ಗುರುತಿಸಿ ಅವರಿಗೆ ದುಡ್ಡು ಕೊಟ್ಟು
ದರ್ಗಾಕ್ಕೆ ಹೋಗ್ರಿ, ಬೇರೆ ಬೇರೆ ಕಡೆ ಹೋಗ್ರಿ ಅಂತ ಕಳಿಸಿದ ಮೇಲೆ ನಾನು 672 ಓಟಲ್ಲಿ ಸೋತಿದ್ದೀನಿ. ಯಾರು ಮಾಡಿದಾರೆ ಅಂತ ಆರೋಪ? ತನಿಖೆ ಯಾರು ಕೈವಾಡ ತನಿಖೆ ಆಗ್ಬೇಕು, ಹಿಡಿಬೇಕು. ಸಂಶಯ ಒಂದು ಬಿಜೆಪಿ, ನನ್ನ ಇದ್ರ ಬೆನಿಫಿಷಿಯರಿ ಯಾರು ಅವರೊಬ್ರು, ಮತ್ತೆ ಚುನಾವಣಾಧಿಕಾರಿ. ಈಗ ಈ ಹೈಕಮಾಂಡ್ ಆಲ್ರೆಡಿ ನೋಟಿಸ್ ಮಾಡಿ ಪ್ರಿಯಾಂಕಾ ಖರ್ಗೆ ಟ್ವೀಟ್ ಮಾಡಿದ್ದಾರೆ, ಮಲ್ಲಿಕಾರ್ಜುನ್ ಖರ್ಗೆ ಅವರು ಟ್ವೀಟ್ ಮಾಡಿದ್ದಾರೆ, ಸಿದ್ದರಾಮಯ್ಯನವರು ಟ್ವೀಟ್ ಮಾಡಿದ್ದಾರೆ, ವೇಣುಗೋಪಾಲ್ ಟ್ವೀಟ್ ಮಾಡಿದ್ದಾರೆ. ಪಾರ್ಟಿ ನನ್ನ ಜೊತೆಗಿದೆ. ಡೆಲ್ಲಿಗೆ ಕರೆದಿದ್ದಾರೆ. ಡೆಲ್ಲಿ ಕರೆದಿಲ್ಲ, ನಾನು ಡಾಟಾ ಅನಾಲಿಸಿಸ್ ವಿಂಗ್ನವರು ಅವ್ರಿಗೆ ಬೇಕಾದ ಮೆಟೀರಿಯಲ್ ಕೂಡ ನಡೆದಿದ್ದೀನಿ.